ಅಪಘಾತದಲ್ಲಿ ಕಿರುತೆರೆ ನಟಿ ಪವಿತ್ರ ಜೈರಾಮ್ ಸಾವನ್ನಪ್ಪಿದ್ದಾರೆ. ತೆಲಂಗಾಣದ ಮೆಹಬೂಬ್ ನಗರದಲ್ಲಿ ಈ ಅಪಘಾತ ಸಂಭವಿಸಿದೆ. ಪವಿತ್ರ ಜೈರಾಮ್ ಇದ್ದಂತಹ ಕಾರು ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಈ ರಸ್ತೆ ಅಪಘಾತದಲ್ಲಿ ಪವಿತ್ರ ಜೈರಾಮ್ ಕೊನೆಯುಸಿರೆಳೆದಿದ್ದಾರೆ. ಮೂಲತಃ ಇವರು ಕನ್ನಡಿಗರಾಗಿದ್ರು, ಆದರೆ ತೆಲುಗು ಸೀರಿಯಲ್ಗಳಲ್ಲಿ ದೊಡ್ಡ ಜನಪ್ರಿಯತೆಯನ್ನ ಗಳಿಸಿದ್ರು. ತ್ರಿನಯನಿ ಧಾರಾವಾಹಿಯಲ್ಲಿ ಬಹಳ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ರು. ಕನ್ನಡದ ರೋಬೋ ಫ್ಯಾಮಿಲಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ರು. ಮಂಡ್ಯ ತಾಲೂಕಿನ ಅನಕೆರೆಯ ಮೂಲದ ಪವಿತ್ರ ಜೈರಾಮ್ ಜೋಕಾಲಿ, ನೀಲಿ, ರಾಧಾರಮಣ ಧಾರಾವಾಹಿಗಳಲ್ಲಿ ನಟಿಸಿ ಜನರಿಗೆ ಪರಿಚಿತರಾಗಿದ್ರು. ಇವತ್ತು ಬೆಳಗ್ಗೆ ಅಪಘಾತದಲ್ಲಿ ಪವಿತ್ರ ಜೈರಾಮ್ ಸಾವಿಗೀಡಾಗಿದ್ದಾರೆ. ಕನ್ನಡತಿಯೇ ಅವರು, ಕನ್ನಡದಿಂದಲೇ ಕಿರುತೆರೆಗೆ ಎಂಟ್ರಿ ಕೊಟ್ಟಂಥವರು, ಮತ್ತೆ ತೆಲುಗಿನಲ್ಲಿ ಕಿರುತೆರೆಯಲ್ಲಿ ದೊಡ್ಡ ಮಟ್ಟದ ಅವಕಾಶಗಳು ಅವರನ್ನು ಅರಸಿ ಬಂದಿದ್ವು. ಅದರಲ್ಲೂ ಕೂಡ ತ್ರಿನಯನಿ ಅನ್ನುವಂತಹ ಸೀರಿಯಲ್ ಬಹಳ ಮನೆ ಮಾತಾಗಿತ್ತು. ಆ ಮೂಲಕ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಕೂಡ ಸೃಷ್ಟಿಯಾಗಿತ್ತು. ಜನಪ್ರಿಯರಾಗಿದ್ದಂಥವರು ಕಿರುತೆರೆಯ ತಮ್ಮ ಧಾರಾವಾಹಿಯ ನಟನೆಯ ಮೂಲಕ. ಆಂಧ್ರ ಪ್ರದೇಶದ ಕರ್ನೂಲು ಸಮೀಪ ಮುಂಜಾನೆ ಅಪಘಾತ ಸಂಭವಿಸಿರೋದು. ಬಸ್ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿರೋದರ ಪರಿಣಾಮ ಸಾವನ್ನಪ್ಪಿದ್ದಾರೆ. ಮಂಡ್ಯದ ಮೂಲದವರು ಮೊದಲಿಗೆ ಕನ್ನಡದ ಕಿರುತೆರೆಯಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಂಡ್ರು. ಇಲ್ಲೂ ಕೂಡ 2-3 ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಿದ್ರು. ಅದಾದ ಮೇಲೆ ತೆಲುಗಿನ ಕಿರುತೆರೆ ರಂಗ ಅವರನ್ನು ಕೈಬೀಸಿ ಕರೆದಿತ್ತು. ಧಾರಾವಾಹಿಗಳಲ್ಲಿ ಅವರಿಗೆ ದೊಡ್ಡ ಮಟ್ಟದ ಅವಕಾಶ ಸಿಕ್ಕಿತ್ತು. ಹೀಗಾಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ದೊಡ್ಡ ಹೆಸರನ್ನ ಮಾಡಿದ್ರು. ಈಗಲೂ ಕೂಡ ಬಹಳ ಜನಪ್ರಿಯರಾಗಿದ್ದಂಥವರು, ಬೇಡಿಕೆ ಇದ್ದಂಥ ಕಿರುತೆರೆಯ ನಟಿ. ಸಿನಿಮಾಗಳಲ್ಲಿ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ರು. ಕಿರುತೆರೆಯಲ್ಲಿ ಬಹಳ ಜನಪ್ರಿಯರಾಗಿದ್ದಂಥವರು, ಮನೆ ಮಾತಾಗಿದ್ರು ಧಾರಾವಾಹಿಯ ಮೂಲಕ. ಇವತ್ತು ಮುಂಜಾನೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ದುರದೃಷ್ಟ. ಮುಂಜಾನೆ ಬಸ್ ಮತ್ತೆ ಇವರು ಚಲಿಸ್ತಾ ಇದ್ದಂಥ ಕಾರ್ ನಡುವೆ ಭೀಕರ ಅಪಘಾತ ಸಂಭವಿಸಿರೋದ್ರಿಂದ ಪವಿತ್ರ ಜೈರಾಮ್ ಸಾವನ್ನಪ್ಪಿದ್ದಾರೆ. ಕರ್ನಾಟಕದಲ್ಲೇ ಹುಟ್ಟಿದ್ರು ಕೂಡ ಇವರು ಹೆಚ್ಚು ಫೇಮಸ್ ಆಗಿದ್ದು, ಹೆಚ್ಚೆಚ್ಚು ಅವಕಾಶಗಳು ಸಿಕ್ಕಿದ್ದು ಅಂದರೆ ತೆಲುಗಿನಲ್ಲಿ. ಅದು ಕೂಡ ಈ ತ್ರಿನಯನಿ ಅನ್ನುವಂಥ ಧಾರಾವಾಹಿಯಿಂದ ಅಪಾರ ಅಭಿಮಾನಿ ಬಳಗವನ್ನು ತಮ್ಮದಾಗಿಸ್ಕೊಂಡಿದ್ರು. ಪವಿತ್ರ ಅವರ ನಿಧನಕ್ಕೆ ಎಲ್ಲರೂ ಕೂಡ ಅಭಿಮಾನಿಗಳು, ಅವರ ಕುಟುಂಬ ವರ್ಗ ಶಾಕ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.